ಟಿವಿ9 ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊಪ್ಪಳದ ಬಲ್ಡೋಟ ಕಾರ್ಖಾನೆಗೆ ನುಗ್ಗಿದ್ದಂತ ರೈತ ಹೋರಾಟಗಾರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿತ್ರದುರ್ಗದಲ್ಲಿ ರಸ್ತೆ ಬದಿ ನಿಂತಿದ್ದವರ ಮೇಲೆ ಕಾರ್ ಹರಿದು ಒಬ್ಬರು ಸಾವನ್ನಪ್ಪಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೂಲಿ ಹಣ ಕೇಳಿದ್ದಕ್ಕೆ ದೊಣ್ಣೆಯಿಂದ ಹೊಡೆದು ಕೊಲೆ ಮಾಡಲಾಗಿದೆ. ರಾಯಚೂರಿನಲ್ಲಿ 3 ವರ್ಷದ ಬಾಲಕಿ ಹಾಗೆ ಯುವಕನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿವೆ. ರೈತನ ಪ್ರಶ್ನೆಗೆ ಉತ್ತರಿಸಲಾಗದೆ ಶಾಸಕ ಗಣೇಶ ಪ್ರಸಾದ್ ವೇದಿಕೆಯಿಂದ ಕೋಪಗೊಂಡು ಹೊರ ನಡೆದ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ನಿನ್ನೆ ಗುಂಡ್ಲುಪೇಟೆಯಲ್ಲಿ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಗಣೇಶ ಪ್ರಸಾದ್ ಭಾಗವಹಿಸಿದ್ರು. ಈ ವೇಳೆ ಬರ ಇದೆ, ನೀರು ಪೂರೈಸಿ, ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತ ರೈತರೊಬ್ಬರು ಮನವಿ ಮಾಡಿದ್ರು. ರೈತ ಹೀಗೆ ಹೇಳ್ತಾ ಇದ್ದಂತೆ ಕೋಪಗೊಂಡ ಶಾಸಕ ಗಣೇಶ ಪ್ರಸಾದ್ ವೇದಿಕೆಯಿಂದ ತೆರಳಿದ್ದಾರೆ. ಶಾಸಕರು ವೇದಿಕೆಯಿಂದ ತೆರಳುತ್ತಾ ಇದ್ದಂತೆ ಹೈಡ್ರಾಮಾನೇ ಸೃಷ್ಟಿಯಾಗಿದೆ. ರೈತರಿಗೆ ಶಾಸಕ ಅವಾಚ್ಯದಿಂದ ನಿಂದಿಸಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಶಾಸಕರು ಹಾಗೂ ಅವರ ಬೆಂಬಲಿಗರ ಜಟಾಪಟಿಯ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲ್ಲುಕ್ವಾರಿಯಲ್ಲಿ 25 ವರ್ಷಗಳಿಂದ ಜೀತ ಮಾಡ್ತಾ ಇದ್ದ 12 ಮಂದಿಯನ್ನ ಜೀತ ಮುಕ್ತಗೊಳಿಸಲಾಗಿದೆ. ದರ ಇಳಿಕೆಯಿಂದ ಕಂಗಾಲಾದ ಕೋಲಾರದ ರೈತ ಟೊಮ್ಯಾಟೊ ಬೆಳೆಯನ್ನ ನಾಶ ಮಾಡ್ತಾ ಇದ್ರೆ, ಧಾರವಾಡದ ರೈತ ಮೆಣಸಿನಕಾಯಿ ಬೆಳೆಯನ್ನ ಟ್ರ್ಯಾಕ್ಟರ್ ಮುಖೇನವಾಗಿ ನಾಶ ಮಾಡಿದ್ದಾರೆ. ಕಿಟಕಿ ರಾಡ್ ಕಟ್ ಮಾಡಿ ದೇವಸ್ಥಾನದಲ್ಲಿ ಚಿನ್ನ ಬೆಳ್ಳಿ ಕಳ್ಳತನ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಚಟ್ನಪಾಳ್ಯದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದೆ. ಚೌಡೇಶ್ವರಿ ದೇವಿಯ ಮೇಲಿದ್ದ ಚಿನ್ನದ ತಾಳಿ, ಮೂಗುತಿ, ಬೆಳ್ಳಿ ಛತ್ರಿ, ಕತ್ತಿ, ತ್ರಿಶೂಲ, ಬೆಳ್ಳಿ ನಾಗರ ಕಳ್ಳತನ ಮಾಡಲಾಗಿದೆ. 5 ಲಕ್ಷಕ್ಕೂ ಅಧಿಕ ಮೌಲ್ಯದ 2.5 ಕೆಜಿಯಷ್ಟು ಬೆಳ್ಳಿ ಚಿನ್ನ ಕಳ್ಳತನ ಮಾಡಿದ್ದಾರೆ. ದೇವಸ್ಥಾನದ ಸೈರನ್ ಶಬ್ದದಿಂದ ಕಳ್ಳತನ ಬೆಳಕಿಗೆ ಬಂದಿದೆ. ದಾವಣಗೆರೆ ನಗರದಲ್ಲಿ ಹಫ್ತಾ ವಸೂಲಿ, ಸೈಟ್ ದಂಧೆ ಸೇರಿ 16 ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರೌಡಿ ಶೀಟರ್ಗಳಿಗೆ ಎಸ್ಪಿ ಚಳಿ ಬಿಡಿಸಿದರು. ಪೊಲೀಸ್ ಪರೇಡ್ ಮೈದಾನದಲ್ಲಿ 145 ರೌಡಿ ಶೀಟರ್ ಪರೇಡ್ ನಡೆಸಿದ ಎಸ್ಪಿ ಡಾಕ್ಟರ್ ಎಚ್.ಟಿ. ಶೇಖರ್ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ಕೊಟ್ಟರು. ಇದೇ ರೀತಿ ಜಿಲ್ಲೆಯ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 468 ರೌಡಿ ಶೀಟರ್ಗಳ ಪರೇಡ್ ಮಾಡಲಾಗಿದೆ. ಮತ್ತೊಂದೆಡೆ ಜಿಮ್ಗಳಲ್ಲಿ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಹಿನ್ನೆಲೆ ಜಿಲ್ಲೆಯ ವಿವಿಧ ಜಿಮ್ಗಳಿಗೆ ಪೊಲೀಸ್ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಜಿಮ್ಗೆ ಬರೋ ಮಹಿಳೆಯರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಪಾವಸಂದ್ರದಲ್ಲಿ ಕಲ್ಲು ಕ್ವಾರಿಯಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದೆ. ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ತುಮಕೂರು ಉಪವಿಭಾಗಾಧಿಕಾರಿ ನಹಿದಾ ಜಂ ನೇತೃತ್ವದ ತಂಡ 12 ಜನರನ್ನ ರಕ್ಷಣೆ ಮಾಡಿತು. ಪಾವಸಂದ್ರ ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಚನ್ನೇಗೌಡ, ಶಶಿಕುಮಾರ್, ರಘು ಎಂಬುವರಿಗೆ ಸೇರಿದ ಕಲ್ಲು ಕ್ವಾರಿ ಮೇಲೆ ದಾಳಿಯಾಗಿದೆ. ಮುಂಗಡವಾಗಿ ಪಡೆದಿದ್ದ ಹಣ ತೀರಿಸಲು ಕುಟುಂಬದ ಸದಸ್ಯರನ್ನ ಮಾಲೀಕರು ಸುಮಾರು 25 ವರ್ಷಗಳಿಂದ ಜೀತಕ್ಕಿಟ್ಕೊಂಡಿದ್ರು. ಮೈಸೂರು ಮೂಲದ 6 ಮಂದಿ ಪುರುಷರು, 6 ಮಂದಿ ಮಹಿಳೆಯರ ರಕ್ಷಣೆ ಮಾಡಲಾಗಿದೆ. ನವದೆಹಲಿಯಲ್ಲಿ ನೀಟ್ ಅಕ್ರಮ ವಿರೋಧಿ ಪ್ರತಿಭಟನೆ ವೇಳೆ ನಡೆದ ಲಾಠಿ ಚಾರ್ಜ್ಗೆ ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ದಾವಣಗೆರೆ ಜಯದೇವ ವೃತ್ತದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ನೀಟ್ ಹಾಗೂ ಸಿಬಿಎಸ್ಇ ಪರೀಕ್ಷೆಯಲ್ಲಿನ ಅವಾಂತರಗಳನ್ನು ಖಂಡಿಸಿದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ನೀಟ್ ಅಕ್ರಮ ಕುರಿತು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೂ ಆಗ್ರಹಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಮತ್ತೆ ಪಾತಾಳಕ್ಕಿಳಿದಿದೆ. ಹೀಗಾಗಿ ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ತೊಟ್ಲಿ ಗ್ರಾಮದ ರೈತ ನಾರಾಯಣಸ್ವಾಮಿ ತಾನೇ ಕೈಯಾರೆ ಬೆಳೆದ ಟೊಮೆಟೊ ಬೆಳೆಯನ್ನು ನಾಶಪಡಿಸಿದ್ದಾನೆ. ಬೆಲೆ ಇಲ್ಲದ ಕಾರಣ 1 ಎಕರೆ ತೋಟದಲ್ಲಿ ಬೆಳೆದಿದ್ದ ಟೊಮೆಟೊ ನಾಶಪಡಿಸಲಾಗಿದೆ. ಸದ್ಯ ಮಾರುಕಟ್ಟೆಯಲ್ಲಿ 15 ಕೆಜಿ ಬಾಕ್ಸ್ ಟೊಮೆಟೊ 50 ರಿಂದ 100 ರೂಪಾಯಿಗೆ ಬಿಕ್ರಿಯಾಗ್ತಿದೆ. ಬೆಲೆ ಪಾತಾಳಕ್ಕೆ ಕುಸಿದ ಹಿನ್ನೆಲೆ ಹಾಕಿದ ಬಂಡವಾಳ ಬಾರದ್ದಕ್ಕೆ ರೈತರು ಬೆಳೆ ನಾಶ ಮಾಡ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ದರ ಕುಸಿತದ ಹಿನ್ನೆಲೆ ರೈತ ಮೆಣಸಿನಕಾಯಿ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿದ್ದಾರೆ. ಧಾರವಾಡ ತಾಲೂಕಿನ ಗೋವನ್ಕೊಪ್ಪ ಗ್ರಾಮದ ರೈತ ಶಿವಪ್ಪ ಚಡವಣ್ಣನವರ್ 3 ಎಕರೆಯಲ್ಲಿ ಬೆಳೆದಿದ್ದ ಮೆಣಸಿನಕಾಯಿಯನ್ನು ಕೈಯಾರೆ ನಾಶಗೊಳಿಸಿದ್ದಾರೆ. ಎಕರೆಗೆ 1000 ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆಯಲಾಗಿದೆ. ಮೆಣಸಿನಕಾಯಿ ಕೀಳೋಕೆ ದಲ್ಲಾಳಿಗಳು ಕೆಜಿಗೆ 6 ರೂಪಾಯಿ ಕೇಳ್ತಿದ್ದಾರೆ. ಕಾಯಿ ಕೀಳಿಸೋದಕ್ಕೆ ನಿತ್ಯ 1000 ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಹೀಗಾಗಿ ರೈತ ಶಿವಪ್ಪ ಚಡವಣ್ಣನವರ್ ಮೆಣಸಿನಕಾಯಿ ಬೆಳೆಯನ್ನು ನಾಶಪಡಿಸಿದ್ದಾರೆ. ನಾವೀಗ ನಿಂತಿರೋದು ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದ ಹೊರಭಾಗದಲ್ಲಿರೋ ಒಂದು 3 ಎಕರೆ ಮೆಣಸಿನ ಬೆಳೆಯನ್ನು ಬೆಳೆಸಿರುವಂಥ ಹೊಲದಲ್ಲಿ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಈ ಬಾರಿ ಬೆಲೆ
ಪೂರಾ ಪಾತಾಳಕ್ಕೆ ಕುಸಿದಿದ್ದು ಈ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಬಾರಿ ಅದ್ಭುತವಾದಂತಹ ಫಸಲು ಬಂದಿದ್ದರೂ ಕೂಡ ಅದನ್ನು ಕಟಾವು ಮಾಡಿ ಮಾರ್ಕೆಟಿಗೆ ಕಳಿಸಿದರೆ ಅವ್ರಿಗೇನು ವರ್ಕೌಟ್ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ರೈತರು ನೀವು ನೋಡ್ತಾ ಇರ್ಬೋದು ಈ ಸಂಪೂರ್ಣವಾಗಿ ಬೆಳೆಯನ್ನು ನಾಶಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದೆ. ಮಂಗಗಳ ಕಾಟಕ್ಕೆ ಚಿಕ್ಕಬಾಗೇವಾಡಿ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಜಮೀನಲ್ಲದೆ ಮನೆಗಳಿಗೂ ವಾನರ ಸೈನ್ಯ ಹಾನಿ ಮಾಡ್ತಿದೆ. ಮಂಗಗಳ ಕಾಟಕ್ಕೆ ಮನೆ ಹಂಚು ಒಡೆದು ಹೋಗ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸೋಯಾಬೀನ್ ಸೇರಿ ಇತರೆ ಬೆಳೆಗಳನ್ನು ಹಾಳು ಮಾಡ್ತಾ ಇದೆ. ಕೂಡಲೇ ಕೋತಿಗಳನ್ನು ಸ್ಥಳಾಂತರಿಸುವಂತೆ ಅರಣ್ಯ ಇಲಾಖೆಗೂ ಸ್ಥಳೀಯರು ಒತ್ತಾಯಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ ಗ್ರಾಮದಲ್ಲಿ 4 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಜನಪ್ರತಿನಿಧಿಗಳ ವರ್ತನೆಗೆ ಬೇಸರ ಬಂದು ಗ್ರಾಮಸ್ಥರೇ ಚಂದ ಸಂಗ್ರಹಿಸಿ ಚಿಕ್ಕಮಲ್ಲನಹೊಳೆಯಿಂದ ಖಾನಾಹೊಸಡಿ ಗ್ರಾಮದವರೆಗೂ ರಸ್ತೆ ನಿರ್ಮಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಗ್ರಾಮಸ್ಥರ ಸಮಸ್ಯೆಗೆ ಸಂಸದೆ ಶಾಸಕರು ಸ್ಪಂದಿಸದೇ ಇರೋ ಕಾರಣಕ್ಕೆ ತಾವೇ ರಸ್ತೆ ನಿರ್ಮಾಣಕ್ಕೂ ಮುಂದಾಗಿದ್ದಾರೆ. ರಸ್ತೆ ಸಂಪೂರ್ಣ ಹಾಳಾಗಿದ್ದು ಬೃಹತ್ ಗಾತ್ರದ ಗುಂಡಿಗಳಿಂದ ಸವಾರರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಮತ್ತು ಸಿಇಒ ದಿಢೀರಂತ ಭೇಟಿ ಕೊಟ್ಟು ಪರಿಶೀಲಿಸಿದರು. ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ, ಸಿಇಒ ಗಿತ್ತೆ ಮಾಧವ್ ವಿಠ್ಠಲರಾವ್ ಭೇಟಿ ಕೊಟ್ಟು ಔಷಧ ಲಭ್ಯತೆ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಔಷಧಿ ಕೊರತೆ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಪರಿಶೀಲನೆ ನಡೆಸಿ ತಕ್ಷಣಕ್ಕೆ ಔಷಧಿ ಖರೀದಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಹೊರರೋಗಿಗಳ ವಿಭಾಗಕ್ಕೆ ತೆರಳಿ ರೋಗಿಗಳ ಸಮಸ್ಯೆಯನ್ನು ಆಲಿಸಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ಗೆ 2ನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹಿನ್ನೆಲೆಯಲ್ಲಿ ಕಳುಹಿಸಲಾಗಿರುವಂತಹ ನೋಟಿಸ್ಗಳನ್ನು ರೈತರು ವಾಪಸ್ ಕಳಿಸ್ತಾ ಇದ್ದಾರೆ. ಅತ್ತ ಬೆಳಗಾವಿಯಲ್ಲಿ ಕೃಷ್ಣಾ ನದಿ ಅಪಾಯದ ಮಟ್ಟಕ್ಕೆ ತಲುಪುವಂತಹ ಹಂತಕ್ಕೆ ಬರ್ತಾ ಇದೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸ್ತಾ ಇದೆ. ಬೀದರ್ನಲ್ಲಿ ಸಾಂಪ್ರದಾಯಿಕ ಕೂರಿಗೆ ಹಿಡಿದಂಥ ದಂಪತಿ 2ನೇ ಬಾರಿ ಬಿತ್ತನೆಯನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ರೈತರಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡುತ್ತಿದ್ದಾರೆ. 2ನೇ ಹಂತದ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಮೇರೇಗೌಡನದೊಡ್ಡಿ ಬಿನ್ನಿಗಿರಿ ರೈತರಿಗೆ ನೋಟಿಸ್ ನೀಡುತ್ತಿದ್ದಾರೆ. ಆದರೆ ರೈತರು ನೋಟಿಸ್ ಪಡೆಯದೆ ವಾಪಸ್ ಕಳುಹಿಸುತ್ತಿದ್ದಾರೆ. ಭೂಸ್ವಾಧೀನ ವಿಚಾರವಾಗಿ 2 ತಿಂಗಳ ಕಾಲಾವಕಾಶ ನೀಡುತ್ತಿದ್ದೇನೆ ಎಂದು ಸಿಎಂ ಹೇಳಿದ್ದರು. ಆದರೂ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡುತ್ತಿದ್ದಾರೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟ ಶುರುವಾಗಿದೆ. ವರುಣನ ಅಬ್ಬರದಿಂದಾಗಿ ಬೆಳಗಾವಿಯಲ್ಲಿ ಹರಿಯುವ ಕೃಷ್ಣಾ ನದಿಯ ಒಳಹರಿವು ಒಂದೇ ದಿನದಲ್ಲಿ ಗಣನೀಯ ಏರಿಕೆ ಕಂಡಿದೆ. ಕೃಷ್ಣಾ ನದಿಯ ಒಳಹರಿವು 80,000 ಕ್ಯೂಸೆಕ್ಗೆ ಜಿಗಿದಿದೆ. ಕೃಷ್ಣಾ ನದಿಯಲ್ಲದೆ ವೇದಗಂಗಾ, ದೂದ್ಗಂಗಾ ನದಿಗಳ ಒಳಹರಿವು ಸಹ ಹೆಚ್ಚಳವಾಗಿದೆ. ನಿಪ್ಪಾಣಿ, ಚಿಕ್ಕೋಡಿ ತಾಲೂಕುಗಳಲ್ಲಿ 5ಕ್ಕೂ ಹೆಚ್ಚು ಸೇತುವೆಗಳು ಜಲಾವೃತವಾಗಿದೆ. ಯಡೂರು ಕಲ್ಲೋಳ ಸಂಪರ್ಕ ಸೇತುವೆ ಈ ವಾರದಲ್ಲಿ 2ನೇ ಬಾರಿ ಜಲಾವೃತವಾಗಿದೆ. ಕಾರಂಜ ಬಲದಂಡೆ ಕಾಲುವೆಗೆ ನೀರು ಬಿಟ್ಟರೂ ಕೊನೆ ಭಾಗದ ರೈತರಿಗೆ ನೀರು ತಲುಪುತ್ತಿಲ್ಲ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಆಳಹಳ್ಳಿ ಗ್ರಾಮದ ಬಳಿ ಕಾರಂಜ ಜಲಾಶಯದಿಂದ ಕಾಲುವೆಗೆ ನೀರು ಬಿಡಲಾಗುತ್ತಿದೆ. ಆದರೆ ಕೊನೆಯ ಭಾಗದವರೆಗೆ ನೀರು ತಲುಪದ ಕಾರಣ ರೈತರ ನೀರಾವರಿ ಕನಸು ನುಚ್ಚುನೂರಾಗಿದೆ. ಪ್ರತಿ ವರ್ಷವೂ ಕಾಲುವೆಯ ರಿಪೇರಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಇದೀಗ ಮತ್ತೆ 181 ಕೋಟಿ ರೂಪಾಯಿ ಅನುದಾನವನ್ನು ಜುಲೈ 19ರಂದು ನಡೆದ ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಈಗಲಾದರೂ ಕಾಲುವೆ ದುರಸ್ತಿ ಮಾಡಿ ಕೊನೆಯ ಭಾಗದವರೆಗೆ ನೀರು ಬರುವಂತೆ ಮಾಡಿ ಎಂದು ರೈತರು ಮನವಿ ಮಾಡಿಕೊಳ್ತಿದ್ದಾರೆ. ಈ ಕಾಲುವೆಗಳು ನಿರ್ಮಾಣವಾಗಿ ಸುಮಾರು 2 ದಶಕ ಕಳೆದರೂ ಕೂಡ ಇವತ್ತಿನವರೆಗೂ ರೈತರಿಗೆ ಇದರಿಂದ ಏನೂ ಕೂಡ ಪ್ರಯೋಜನ ಆಗಿಲ್ಲ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಇದಕ್ಕೆ ರಿಪೇರಿಗೆ ಅಂತ ಹೇಳಿ ಇದಕ್ಕೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಕೂಡ ಮಾಡ್ತಿರುವಂಥದ್ದು. ಆದರೆ ಕೊನೆ ಭಾಗದವರೆಗೂ ಕೂಡ ಇಲ್ಲಿ ನೀರು ಬರಲ್ಲ. ಕೇವಲ ಡ್ಯಾಮ್ನಿಂದ ಸುಮಾರು ಒಂದು 60ರಿಂದ 70 ಕಿಲೋಮೀಟರ್ವರೆಗೆ ಮಾತ್ರ ನೀರು ಬರ್ತಾ ಇದೆ. ಅದರಿಂದ ರೈತರು ಕೂಡ ಉತ್ತಮವಾದಂಥ ಬೆಳೆಯನ್ನು ಕೂಡ ಬೆಳೀತಾ ಇರುವಂಥದ್ದು. ಆದರೆ ಸುಮಾರು ಈ ಕಡೆ 180 ಕಿಲೋಮೀಟರ್ ಇತ್ತೀಚೆಗೆ ಕಾಲುವೆಗಳ ನಿರ್ಮಾಣ ಮಾಡಿದ್ದಾರೆ. ಅವು ಯಾವುಕ್ಕೂ ಕೂಡ ಇಲ್ಲಿ ನೀರು ಬರ್ತಾ ಇಲ್ಲ. ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆ ಮಾಡಿದ ಬೀಜಗಳು ಇನ್ನೂ ಮೊಳಕೆ ಒಡೆದಿಲ್ಲ ಅಂತ ಬೀದರ್ ರೈತರು ಕಂಗಾಲಾಗಿದ್ದಾರೆ. ಇದೀಗ ಕಳೆದ 2 ದಿನದಿಂದ ಮಳೆಯಾಗುತ್ತಿರುವ ಕಾರಣ ರೈತ ದಂಪತಿ ಮರು ಬಿತ್ತನೆ ಮಾಡ್ತಿದೆ.
ಕೂರಿಗೆ ಹೆಗಲು ಕೊಟ್ಟು ರೈತ ದಂಪತಿ ಮರು ಬಿತ್ತನೆ ಮಾಡುತ್ತಿದ್ದೆ. ಹೊಟ್ಟೆಪಾಡಿಗಾಗಿ ಅಲ್ಪ ಸ್ವಲ್ಪ ಭೂಮಿ ನಂಬಿ ಬಿತ್ತನೆ ಮಾಡಿದ ದಂಪತಿ ಎತ್ತುಗಳನ್ನು ಬಳಸುವ ಬದಲು ತಾವೇ ಬೀಜ ಬಿತ್ತನೆ ಮಾಡ್ತಿದ್ದಾರೆ. ಜಾನುವಾರುಗಳಿಂದ ಬಿತ್ತನೆ ಮಾಡಿದರೆ ಎಕರೆಗೆ 1500 ರೂಪಾಯಿ ಬಾಡಿಗೆ ಕೊಡಬೇಕು. ಹೀಗಾಗಿ ಎತ್ತುಗಳ ಬದಲಿಗೆ ಕೂರಿಗೆ ಹಿಡಿದು ದಂಪತಿ ಬಿತ್ತನೆ ಮಾಡ್ತಿದ್ದಾರೆ. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಹೊಲದಲ್ಲಿ ಬಿತ್ತನೆ ಮಾಡಿದಂಥ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ರೈತ ಮಹಿಳೆಯರು ಕೂಡ ಯಾಕಂದರೆ ಈಗಾಗಲೇ ಒಂದು ಬಿತ್ತನೆಯಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಯಾಕೆಂದರೆ ಜಾನುವಾರುಗಳಿಂದ ಬಿತ್ತನೆ ಮಾಡಿದ್ರೆ ಸುಮಾರು 2,000 3,000 ರೂಪಾಯಿ ಹಣನೂ ಕೂಡ ಬೇಕಾಗುತ್ತೆ. ಹೀಗಾಗಿ ಜಾನುವಾರುಗಳ ಸಹವಾಸನೆ ಬೇಡ ಅಂತ ತಾವೇ ಸ್ವಂತ ಕೂರಿಗೆ ಹಿಡಿದು ತಾವೇ ಬಿತ್ತನೆ ಇರ್ತಕ್ಕಂಥದ್ದು. ಯಾಕೆಂದರೆ ಆ ಹೆಂಡತಿ ಅದನ್ನ ಕೂರಿಗೆನ ಎಳೆದರೆ ಇಲ್ಲಿ ಅವರ ಗಂಡನೂ ಕೂಡ ಅದನ್ನ ಬಿತ್ತನೆ ಕಾರ್ಯದಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಭೀಕರ ಬರಕ್ಕೆ ಗದಗ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದ ರೈತ ಮಂಜುನಾಥ ತೋರಗಲ್ ಹತ್ತಿ ಬೆಳೆ ನಾಶಪಡಿಸಿದ್ದಾರೆ. 2 ಎಕರೆಯಲ್ಲಿ ಬೆಳೆದಿದ್ದ ಹತ್ತಿ ಬೆಳೆಯನ್ನ ಟ್ರ್ಯಾಕ್ಟರ್ ಬಳಸಿ ನಾಶಪಡಿಸಿದ್ದಾರೆ. ಮಳೆ ಇಲ್ಲದ ಕಾರಣಕ್ಕೆ ಹತ್ತಿ ಬೆಳೆ ಸರಿಯಾಗಿ ಬೆಳೆದಿರಲಿಲ್ಲ. ಎಕರೆಗೆ 20 ರಿಂದ 25 ಸಾವಿರ ಖರ್ಚು ಮಾಡಿ ಹತ್ತಿ ಬೆಳೆದಿದ್ದ ರೈತ ಬ್ಯಾಂಕ್ನಲ್ಲಿ 3 ಲಕ್ಷ ಸಾಲ ಕೂಡ ಮಾಡಿದ್ರು. ಈಗ ಮಳೆ ಕೈಕೊಟ್ಟ ಕಾರಣಕ್ಕಾಗಿ ಹತ್ತಿ ಬೆಳೆಯನ್ನ ನಾಶ ಮಾಡಿದ್ದಾರೆ. ಮೊತ್ತ ಒಂದು 2-2.5 ಲಕ್ಷ ರೂಪಾಯಿ ಖರ್ಚಾಗಿತ್ತು ನಮ್ದು. 2.5 ಲಕ್ಷ ರೂಪಾಯಿ ಎಲ್ಲಾರ ಸಾಲ ಮಾಡಿ ತಂದಿದ್ರು ಹೆಂಗೋ? ನಾವು ಕೆನರಾ ಬ್ಯಾಂಕ್ನಾಗ 3 ಲಕ್ಷ ರೂಪಾಯಿ ಬೆಳೆ ಸಾಲ ತೆಗೆದು ಈ ಗೊಬ್ಬರ ಬೀಜ ತಂದು ನಾವು 2 ಲಕ್ಷ ರೂಪಾಯಿ ಬೀಜ ಖರ್ಚು ಮಾಡಿ ಹಾಕೇವಿ. ಇದು ಮಳೆ ಹೋಗೋದ್ರಿಂದ ನಮಗೆಲ್ಲ ಪೀಕ್ ಒಣಗಾಕುಂತತಿ. ಇದು ಸರ್ಕಾರ ಗಮನಕ್ಕೆ ತಗೊಂಡು ಗದಗ ಜಿಲ್ಲೆ ಬರಗಾಲ ಅಂತ ಸಾರಿ ರೈತರಿಗೊಂದು ಏನೋ ಪರಿಹಾರ ಅಂತ ಕೊಟ್ಟು ಅನುಕೂಲ ಮಾಡಬೇಕಂತ ಕೇಳ್ಕೊತೀನಿ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಬರದ ಛಾಯೆ ಹಿನ್ನೆಲೆಯಲ್ಲಿ ಜನರು ಉದ್ಯೋಗ ಅರಸಿ ಗುಳೆ ಹೊರಟಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿರುವ 20 ತಾಂಡಗಳಿಂದ 3,000ಕ್ಕೂ ಹೆಚ್ಚು ಜನರು ಗುಳೆ ಹೋಗಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ 120 ತಾಂಡಗಳಿಂದ 10,000ಕ್ಕೂ ಹೆಚ್ಚು ಜನ ಗುಳೆ ಹೋಗಿದ್ದಾರೆ. ಬೆಂಗಳೂರು, ಗೋವಾ, ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ಕಡೆ ಸಾವಿರಾರು ಜನರು ಉದ್ಯೋಗ ಅರಸಿ ತೆರಳಿದ್ದಾರೆ. ಮನೆಯಲ್ಲಿ ವೃದ್ಧರನ್ನ ಮಕ್ಕಳನ್ನ ಬಿಟ್ಟು ಉದ್ಯೋಗಕ್ಕಾಗಿ ಊರು ತೊರೆದಿದ್ದಾರೆ. ಕಬ್ಬು ಕಟಾವು, ಗಾರೆ ಕೆಲಸ, ಕಾಫಿ ತೋಟಗಳು ಹೀಗೆ ಹಲವು ಕೆಲಸಗಳನ್ನು ಹುಡುಕಿ ಜನರು ತೆರಳಿದ್ದಾರೆ. ತಾವು ದೃಶ್ಯ ಕೂಡ ಗಮನಿಸಬಹುದು. ನಾನೀಗ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಬೆಳಗಲ್ ತಾಂಡದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಮನೆಗಳಿಗೆ ಸಂಪೂರ್ಣವಾಗಿ ಬೀಗಗಳನ್ನ ಹಾಕಿಕೊಂಡು ಬೇರೆ ಕಡೆ ಕೆಲಸವನ್ನು ಆರಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು. ಅಂದರೆ ಮನೆಯಲ್ಲಿ ಕೇವಲ ಹಿರಿಯ ಜೀವಿಗಳನ್ನು ಮತ್ತು ಸಣ್ಣ ಮಕ್ಕಳನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಗ್ರಾಮಗಳಲ್ಲಿರ್ತಕ್ಕಂಥ ಜನರು ಹೋಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಈ ಗ್ರಾಮದಲ್ಲಿ ಯಾವ ರೀತಿ ಜನ ಕಾಣ್ತಾ ಇರೋಂತಂದರೆ ವರುಣನ ಕೃಪೆಗಾಗಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಅದರಹಳ್ಳಿ ಗ್ರಾಮದಲ್ಲಿ ರೈತ ಮಹಿಳೆಯರು ಗುರ್ಜಿ ಪೂಜೆ ನೆರವೇರಿಸಿದ್ದಾರೆ. ಸಗಣಿಯಿಂದ ಸಣ್ಣದೊಂದು ಗುರ್ಜಿ ಸಿದ್ಧಪಡಿಸಿ ಅದಕ್ಕೆ ಹೂವು ಎಲೆಗಳಿಂದ ಶೃಂಗಾರ ಮಾಡಿ ಪೂಜೆ ಸಲ್ಲಿಸಲಾಗಿದೆ. ಗುರ್ಜಿ ಮನೆ ಬಾಗಿಲಿಗೆ ಬಂದಾಗ ಮಹಿಳೆಯರು ಅದಕ್ಕೆ ನೀರು ಸುರಿದು ಆರತಿ ಬೆಳಗ್ಗೆ ಪೂಜೆ ಮಾಡಿದ್ದಾರೆ. ಶನಿವಾರ ಸಂಜೆ ನಿಧನರಾದ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಸಮಾಧಿಗೆ ಹಾಲು ತುಪ್ಪ ಬಿಡುವ ಕಾರ್ಯ ನಡೆಯಿತು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಇರುವ ಚೆನ್ನಮ್ಮ ಸಮಾಧಿಗೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದರು. ದೇವೇಗೌಡ, ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ ಸೇರಿದಂತೆ 6 ಮಂದಿ ಮಕ್ಕಳು ಸೇರಿದಂತೆ ಬಂಧು ಬಾಂಧವರು ಪಾಲ್ಗೊಂಡಿದ್ದರು. ಚೆನ್ನಮ್ಮ ಅವರಿಗೆ ಇಷ್ಟವಾದ ಚಕ್ಕುಲಿ, ಮೈಸೂರು ಪಾಕ್ ಇಡಲಾಗಿತ್ತು. ಪೂಜೆ ಬಳಿಕ ಕುಟುಂಬಸ್ಥರು ಸಮಾಧಿಗೆ ಹಾಲು ತುಪ್ಪ ಸಮರ್ಪಿಸಿದ್ರು. ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅಧಿಕಾರಾಯ ರುದ್ರಾಯ ವಿದ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವವಿಷ್ಣವೇ ಯಸ್ಯ ಸ್ಮರಣಮಾತ್ರೇಣ ಜನ್ಮಸಂಸಾರಬಂಧನಾತ್ ವಿಮುಚ್ಯತೆ ನಮಸ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿರುವ ನೌಕಾನೆಲೆಯಲ್ಲಿ ಸ್ವದೇಶಿ ನಿರ್ಮಿತ ಯುದ್ಧ ನೌಕೆ NS ಮಲ್ವಾನ್ ಲೋಕಾರ್ಪಣೆಗೊಂಡಿದೆ. ವಾಯುಪಡೆ ಮುಖ್ಯಸ್ಥ AP ಸಿಂಗ್ ಉದ್ಘಾಟಿಸಿದ್ದಾರೆ. ಕೇರಳದ ಕೊಚ್ಚಿ ಶಿಪ್ ಯಾರ್ಡ್ನಲ್ಲಿ ನಿರ್ಮಾಣವಾದ ಯುದ್ಧ ನೌಕೆ 80% ಸ್ವದೇಶಿ ತಂತ್ರಜ್ಞಾನದಿಂದ ತಯಾರಾಗಿದೆ. 78 ಮೀಟರ್ ಉದ್ದ, 11.26 ಮೀಟರ್ ಅಗಲ ಹಾಗೂ 2.7 ಮೀಟರ್ ಆಳವಿರುವ ನೌಕೆ ಗಂಟೆಗೆ 25 ನಾಟಿಕಲ್ ಮೈಲು ವೇಗದಲ್ಲಿ ಚಲಿಸಬಲ್ಲದು. ಸಮುದ್ರದ ಆಳಕ್ಕೆ ಇಳಿದು ಜಲಾಂತರ್ಗಾಮಿಗಳನ್ನು ಹೊಡೆದು ಮುಗಿಸಬಹುದಾದ ಶಸ್ತ್ರಾಸ್ತ್ರ ಉಪಕರಣಗಳನ್ನು ಈ ನೌಕೆ ಹೊಂದಿದೆ. ಸಮುದ್ರದ ಮೇಲೆ ಸಮರ, ಆತ್ಮರಕ್ಷಣೆಗಾಗಿ 30 ಮಿಲಿಮೀಟರ್ ನೇವಲ್ ಸರ್ಫೇಸ್ ಗನ್ ಅನ್ನು ಕೂಡ ನೌಕೆಯಲ್ಲಿ ಅಳವಡಿಸಲಾಗಿದೆ. ಸಮುದ್ರದಲ್ಲಿ ಧ್ವನಿ ತರಂಗಗಳನ್ನು ಬಿಟ್ಟು ಜಲಾಂತರ್ಗಾಮಿಗಳನ್ನು ಗುರುತಿಸುವ ತಂತ್ರಜ್ಞಾನ ಈ ನೌಕೆ ಹೊಂದಿದೆ.
ಕೊಡಗಿನ ಸೋಮವಾರಪೇಟೆಯಲ್ಲಿರುವ ಮೇದುರ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗಿದೆ. ಜಲಪಾತದ ಒಡಲಿಗೆ ಇಳಿದು ಪ್ರವಾಸಿಗರು ಸೆಲ್ಫಿಗಾಗಿ ಸಾಹಸ ಮಾಡ್ತಾ ಇದ್ದಾರೆ. ಅದಾಗಲೇ ಜಲಪಾತಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಆದೇಶ ನೀಡಿದೆ. ಆದರೆ ಜಿಲ್ಲಾಡಳಿತದ ಆದೇಶಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲದಂತಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕೆಲಸದ ಅವಧಿ ಮುಗಿದರೂ ಗೇಟ್ಗೆ ಬೀಗ ಹಾಕಿ ಬ್ಯಾಂಕ್ ಸಿಬ್ಬಂದಿಗೆ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಆರೋಪ ಮಾಡಲಾಗಿದೆ. ಓವರ್ ಟೈಮ್ ಮಾಡಲ್ಲ, ಬೇರೆ ಕೆಲಸ ಇದೆ ಬಿಡಿ ಎಂದರೂ ಬಿಡದೆ ಕಿರುಕುಳ ನೀಡಲಾಗಿದೆ ಎಂದು ಆಪಾದಿಸಲಾಗಿದೆ. ಹುಬ್ಬಳ್ಳಿ ನಗರದಲ್ಲಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಬೇಕು. ಈ ಹಿಂದೆ ಪತ್ತೆಯಾದ ಗೋವುಗಳನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗಿತ್ತು. ಅಕ್ರಮ ಜಾನುವಾರು ಸಾಗಾಟ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಹಿಂದೂ ಪರ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮೈಸೂರಿನಲ್ಲಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ನಡೆಸಿತು. ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ದೇಶದಲ್ಲಿರುವ ಇಸ್ಲಾಮಿಕ್ ಟ್ರಸ್ಟ್ಗಳು ಹಾಗೂ ಸಂಸ್ಥೆಗಳ ಹಣಕಾಸು ಮೂಲಗಳ ತನಿಖೆ ನಡೆಸಬೇಕು ಹಾಗೂ ಕೇಂದ್ರ ತನಿಖಾ ಸಂಸ್ಥೆಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ದಾವಣಗೆರೆ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ನೂತನ ವಾಹನಕ್ಕೆ ಚಾಲನೆ ನೀಡಲಾಗಿದೆ. ಸಂಚಾರಿ ವಿಧಿವಿಜ್ಞಾನ ಪ್ರಯೋಗಾಲಯ ವಾಹನಕ್ಕೆ ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಹಸಿರು ನಿಶಾನೆ ತೋರಿದ್ದಾರೆ. ಸುಮಾರು 60 ಲಕ್ಷ ಮೌಲ್ಯದ ವಿವಿಧ ಯಂತ್ರೋಪಕರಣ ಸಹಿತ ನೂತನ ವಾಹನ ಈಗ ಸೇವೆಗೆ ಲಭ್ಯವಾಗಿದೆ.